ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಹಸಿ ಅಲಸಂದೆ ಹುಳಿ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡಿ. ನೋಡಿ ಮುದ್ದೆಗೆ ಈ ಸಾರು ಮಾಡಿರೋದು. ಈ ಚಳಿಗಾಲಕ್ಕೆ ಒಳ್ಳೆ ಟೇಸ್ಟಿಯಾದಂಥ ಸಾಂಬಾರು ಅಂತಲೇ ಹೇಳ್ಬೋದು. ಇದನ್ನು ನೋಡಿ, ಇದನ್ನು ಯಾವ ರೀತಿ ಮಾಡಿದೆ ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಫ್ರೆಂಡ್ಸ್. ಬನ್ನಿ ನೋಡೋಣ. ನಾನು ನೋಡಿ ಅಲಸಂದೆ ಕಾಯಿನ ಈ ಥರ ಹಸಿಯಾಗಿ ತಂದು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಚಳಿಗಾಲಕ್ಕೆ ಇದು ತುಂಬ ಟೇಸ್ಟಾಗಿ ಬರುವಂಥ ಸಾರು. ಈ ಹುಳಿ ಮಾಡ್ಕೊಳ್ಳಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ತೊಳೆದು ವಾಶ್ ಮಾಡಿ ಇಟ್ಕೊಳ್ಳಿ ನೀಟಾಗಿ. ಫಸ್ಟು ಬಿಡಿಸಿ ಇದಕ್ಕೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ. ಮಿಕ್ಸರ್ ಜಾರ್ ತೊಗೊಂಡು ನೋಡಿ ಇದಕ್ಕೆ ಏನೇನು ಹಾಕಬೇಕು ಅಂದರೆ ಹುಳಿ ಎಲ್ಲ ತೆಂಗಿನಕಾಯಿ ಹಾಕ್ಕೊಳ್ಳಿ, ಮತ್ತು ಬೆಳ್ಳುಳ್ಳಿ, ಒಂದೇ ಒಂದು ಈರುಳ್ಳಿ, ಮತ್ತು ನೋಡಿ ಹುಳಿ ಅಂದರೆ ನಾವು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಬೇಕು. ನಾನೊಂದು 3 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನೋಡಿ 3 ಟೊಮೊಟೊ ಹಾಕ್ಕೊಂಡು, ಮತ್ತು ನೋಡಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಇಷ್ಟೂ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ. ನೋಡಿ ಇದಕ್ಕೆ ನಾನು 1-2 ಸ್ಪೂನಷ್ಟು ಕಡಲೆ ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ರುಬ್ಕೊಂಡು ಹುಳಿ ಮಾಡೋಣ. ನೋಡಿ ಈ ಥರ ರುಬ್ಬಿ ಇಟ್ಕೊಬೇಕು ನಾವು ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ನಾವು ಈ ಮಸಾಲೆ ಇದೆಯಲ್ಲ, ಈ ಮಸಾಲೆ ಹಾಕಿ ನಾವು ಸಾಂಬಾರು ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಸಾಂಬಾರು ಇದು. ಎಷ್ಟು ಬೇಗ ಆಗುತ್ತೆ ನೋಡಿ. ಇದೆಲ್ಲ ಮಿಕ್ಸರ್ ಮಾಡ್ಕೊಂಡ್ಬಿಟ್ರೆ ನಾವು ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೋದು ಅಷ್ಟೇ ಫ್ರೆಂಡ್ಸ್. ನೋಡಿ ನಾನು ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ಕೊತೀನಿ. ಏನಿಲ್ಲ, ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಹಾಕಿ ಕಾಳು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಏನು ಮಸಾಲೆ ರುಬ್ಬಿರ್ತೀವೋ ಅದನ್ನು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಸಾಂಬಾರು ರೆಡಿ ಆಗುತ್ತೆ ಕ್ವಿಕ್ಕಾಗಿ. ಏನಂದರೆ ಬಿಡಿಸೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಕಾಳು ಸಾರು ಮಾಡೋದು ತುಂಬ ಈಸಿ. ನೋಡಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಸಾಂಬಾರು. ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ನೋಡಿ ನಾನೀಗ ಹಸಿ ಅಲಸಂದೆ ಕಾಳನ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಆಲೂಗಡ್ಡೆ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಬದನೆಕಾಯಿ ಕೂಡ ಹಾಕೊಬೋದು. ನಿಮ್ಗೆ ಯಾವ ವೆಜಿಟೇಬಲ್ ಬೇಕೋ ಅದನ್ನು ನೀವು ಹಾಕೋಬೋದು. ನೋಡಿ ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಕಾಳಿಗೆ ಉಪ್ಪು ಹಿಡೀಲಿ ಅಂತ. ಒಂದು 5 ನಿಮಿಷ ಉಪ್ಪು ಕರಗೋವರೆಗೂ ಹೀಗೆ ತಿರುಗಿಸ್ಕೊಳ್ಳಿ. ಬೆಲ್ಲ ಕರಗಿದೆ. ಈಗ ನಾನು ಏನು ರುಬ್ಕೊಂಡಿದ್ನೋ ಅದನ್ನು ಈಗ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತೀನಿ. ನೋಡಿ ಖಾರದ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಳೆ ಸಾರು ಪುಡಿನೇ ಹಾಕಿ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ನಿಮ್ಗೆ ಎಷ್ಟು ಸಾರು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ಮಳ್ಳಿಸ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೋಡಿ ಇಷ್ಟು ಅದಕ್ಕೆ ನಾನು ಸಾರು ತಂದ್ಕೊಂಡಿದ್ದೀನಿ. ಇದು ಕುಕ್ಕರಲ್ಲಿ ಕೂಗಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕೋಬೋದು. ನೋಡಿ ಎಷ್ಟು ಬೇಗ ಹಸಿ ಅಲಸಂದೆ ಹುಳಿ ರೆಡಿಯಾಗಿದೆ. ಈ ಹುಳಿನ ನೀವು ಹಿಟ್ಟಲ್ಲಿ, ಅನ್ನ ಎಲ್ಲದರಲ್ಲೂ ತಿನ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಈ ರೀತಿ ನೀವು ಸಾರು ಮಾಡ್ಕೊಳ್ಳಿ. ಹಸಿ ಅಲಸಂದೆ ಈಗ ಅದೇ ಸೀಸನ್, ಇವಾಗ ಸಿಗುತ್ತೆ, ತಂದು ಈ ರೀತಿ ಹುಳಿ ಮಾಡ್ಕೊಳ್ಳಿ. ಹಾಗೆ ಕುಕ್ಕರ್ ಮುಚ್ಚೋಕ್ಕೂ ಮುಂಚೆ ಸ್ವಲ್ಪ ಒಂಚೂರು ರುಚಿ ನೋಡಿ. ನೀವು ಉಪ್ಪು ಹಾಕಿರೋದನ್ನು ಸಪ್ಪೆ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಒಂದು ವಿಷಲ್ನ ಕೂಗಿಸ್ಕೊಳ್ಳಿ ನೀವು. ಇದು ಹಸಿ ಇರೋದ್ರಿಂದ ಒಂದೇ ವಿಷಲ್ ಸಾಕು, ಜಾಸ್ತಿ ಕೂಗಿಸ್ಕೊಳಕ್ಕೆ ಹೋಗ್ಬೇಡಿ, ಕಾಳೆಲ್ಲ ಬೆಂದೋಗ್ಬಿಡುತ್ತೆ. ನಾನು ರುಚಿ ನೋಡಿದೆ, ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು, ಸೊ ಹಾಕ್ತಾಯಿದ್ದೀನಿ. ಮಾತ್ರ ಸಾರು ಮಾತ್ರ ತುಂಬ ಟೇಸ್ಟಾಗಿ ಹುಳಿ ಹುಳಿ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಒಂದು ಸಾರಿ ಟ್ರೈ ಮಾಡಲೇಬೇಕು ನೀವು. ಹಸಿ ಅಲಸಂದೆ ಕಾಯಿ ತಂದು ಬಿಡಿಸಿ ಈ ಥರ ರುಬ್ಬಿ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಕ್ವಿಕ್ಕಾಗೂ ಸಾಂಬಾರು ರೆಡಿ ಆಗುತ್ತೆ ನಿಮಗೆ. ನೋಡಿ ನಾನು ಕುಕ್ಕರ್ ಮುಚ್ಚಿ ಒಂದು ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಇದೊಂದು ವಿಷಲ್ ಕೂಗಿದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿ, ಹಸಿ ಹಲಸಂದೆ ಸಾರು ರೆಡಿಯಾಗಿದೆ. ಹಲಸಂದೆ ಕಾಯಿ ನೋಡಿ, ಹಸಿದು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿದೆ ಮತ್ತು ಹುಳಿ ಚೆನ್ನಾಗಿದೆ ಈ ಸಾಂಬಾರಲ್ಲಿ ನೋಡಿ. ಸ್ಮೆಲ್ಲು ಕೂಡ ತುಂಬ ಗಮ್ಮಂತಿದೆ, ಒಳ್ಳೆ ಆರೋಮ ಬರ್ತಿದೆ ನೋಡಿ. ಈ ಥರ ಹುಳಿ ಮಾಡಿಕೊಂಡು ಚಳಿಗಾಲದಲ್ಲಿ ತಿಂತಾಯಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಊಟನೇ ಮಾಡ್ಬೋದು ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.